ಜನರಲ್ಲಿ ಮೆಟ್ರೋ ಹೊಸ ಸಂಚಲನ ಮೂಡಿಸಿದ್ದು ಅದೆಷ್ಟು ನಿಜಾನೋ ಆತಂಕ ಮೂಡಿಸಿದ್ದು ಕೂಡ ಅಷ್ಟೇ ಸತ್ಯ. ಯಾಕೆಂದರೆ ನಿಲ್ಲದಂತೆ ಅಲ್ಲಲ್ಲಿ ನಡೀತಾ ಇರುವ ಅವಘಡಗಳು ಜನರಲ್ಲಿ, ಅದರಲ್ಲೂ ಮೆಟ್ರೋ ಕಾರ್ಮಿಕರಲ್ಲಿ ಜೀವ ಭಯವನ್ನು ಹುಟ್ಟಿಸಿದೆ. ಹಾಗಿದ್ರೆ ಈ ಅವಘಡಗಳನ್ನು ತಪ್ಪಿಸೋದಾದರೂ ಹೇಗೆ? ಈ ಸ್ಟೋರಿ ನೋಡಿ. ಮೆಟ್ರೋ ಶುರುವಾದಾಗಿನಿಂದ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಜನರ ಬೆನ್ನು ಹತ್ತಿ ಬರ್ತಿವೆ. ಧೂಳು, ಟ್ರಾಫಿಕ್ ಜಾಮ್, ಹೊಂಡಗಳುಳ್ಳ ರಸ್ತೆ ಇತ್ಯಾದಿ ಸಮಸ್ಯೆಗಳು ತಾತ್ಕಾಲಿಕ ಅನ್ನಿ. ಆದ್ರೆ ಮೆಟ್ರೋ ಮುಗಿಯೋವರೆಗೂ ರಸ್ತೆಯಲ್ಲಿ ಸಾಗೋ ಜನರಿರಲಿ, ಮೆಟ್ರೋ ಕಾರ್ಮಿಕನಾಗಿರಲಿ, ಒಂದು ಕ್ಷಣ ಜೀವ ಭಯ ಅವರನ್ನ ಕಾಡದೇ ಇರದು. ಅದಕ್ಕೆ ಕಾರಣ ಇಲ್ಲಿವರೆಗಿನ ಅವಘಡಗಳು. ಈ ಅಪಘಾತಗಳ ನಿಯಂತ್ರಣಕ್ಕೆ ತಜ್ಞರು ಒಂದಿಷ್ಟು ಸಲಹೆ ಕೊಟ್ಟಿದ್ದಾರೆ. ಮೆಟ್ರೋ ಕಾಮಗಾರಿ ಸ್ಥಳವನ್ನ ಬ್ಯಾರಿಕೇಡ್ನಿಂದ ರಕ್ಷಿಸಬೇಕು. ಆಗ ಅಲ್ಲಿ ಜನಸಂದಣಿ ಕಡಿಮೆಗೊಳಿಸಿ ಅಪಘಾತ ತಪ್ಪಿಸಬಹುದು. ಇನ್ನು ಕಾಮಗಾರಿ ಸೈಟ್ನಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ರೆ ಒಳಿತು. ಅಷ್ಟೇ ಅಲ್ಲ, ಅಗತ್ಯ ಬಿದ್ದರೆ ಕಾರ್ಮಿಕರಿಗೆ ಇತರೆ ರಕ್ಷಣಾ ಕವಚವನ್ನು ಒದಗಿಸಬೇಕು. ಎತ್ತರಿಸಿದ ಸ್ಟೇಷನ್ ಪಿಲ್ಲರ್ ಕೆಲಸ ರಾತ್ರಿ ವೇಳೆಯಲ್ಲಿ ಮಾಡಿದ್ರೆ ಇನ್ನು ಒಳಿತು. ಇದರಿಂದ ಅಪಘಾತಗಳು ಕಡಿಮೆಯಾಗಬಹುದು ಅಂತಾರೆ ತಜ್ಞರು. ಈ ಕೆಲಸಗಾರರ ವ್ಯವಸ್ಥೆ, ಅವರಿಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳು ಅದನ್ನು ನೀವು ಒದಗಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ, ಬರೀ ಕಾಸ್ಟನ್ನು ನೋಡಿದ್ರೆ ನೋಡಿ, ನಮಗೆ 100 ಕೋಟಿಯಲ್ಲಿ ಮಾತ್ರ ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ಅವ್ರಿಗೆ ಬೇಕಾಗಿರೋ ಫೆಸಿಲಿಟೀಸ್ಗಳನ್ನು ಕೊಡೋದಿಲ್ಲ ಅನ್ನೋ ಸ್ಥಿತಿ ಆಗಲೇಬಾರ್ದು. ಪ್ರತಿಯೊಬ್ಬ ಮಾನವನ ಜೀವನವೂ ಕೂಡ ಅಮೂಲ್ಯವಾದುದು. ಇನ್ನು ಸರ್ಕಾರಿ ಸ್ವಾಮ್ಯದ ಅನೇಕ ಸಂಸ್ಥೆಗಳಲ್ಲಿ ನಿಯಮಗಳನ್ನ ಗಾಳಿಗೆ ತೂರೋದು ಕಾಮನ್ ಅನ್ನೋ ಮಾತು ಇಲ್ಲೂ ನಿಜವಾಗಿದೆ. ಮೆಟ್ರೋ ಸಂಚಾರ ಸುಗಮಗೊಳಿಸಲು ಮೆಟ್ರೋ ಸ್ಟೇಷನ್ಗಳ ಸಂಪರ್ಕಕ್ಕಾಗಿ ಫೀಡರ್ ಬಸ್ಗಳು ಶುರುವಾದವು. ಅಚ್ಚರಿ ಅಂದ್ರೆ ಕೇವಲ ಕೆಲವೇ ದಿನಗಳೊಳಗೆ ಮೆಟ್ರೋ ಫೀಡರ್ ಬಸ್ಗಳು ಕಣ್ಮರೆಯಾದವು. ಅರ್ಥಾತ್ ಮೆಟ್ರೋದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ನೀಡುವಲ್ಲಿ ಮೆಟ್ರೋ ಫ್ಲಾಪ್ ಆಯಿತು. ಇನ್ನು ಸರ್ಕಾರಿ ಜಾಗವನ್ನ ಕಮರ್ಷಿಯಲ್ ಮಳಿಗೆಗಾಗಿ ದುರ್ಬಳಕೆ ಮಾಡಿಕೊಂಡಿರುವ ಮೆಟ್ರೋ ಬೇಡ ಬೇಡ ಅಂತಲೇ ಪಿಲ್ಲರ್ಗಳಲ್ಲಿ ಜಾಹೀರಾತಿಗೆ ಅನುವು ಮಾಡಿಕೊಟ್ಟಿದೆ. ಇವಾಗ ನಾನು ಒಂದು ವಾಹನದಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋದರೆ ಆ ವಾಹನ ನಿಲುಗಡೆ ಎಲ್ಲಿ ಮಾಡಲಿ, ಅಥವಾ ಮೆಟ್ರೋದಲ್ಲಿ ನಾನು ಇನ್ನೊಂದು ಸ್ಟೇಷನ್ಗೆ ಇಳಿದ ಮೇಲೆ ಅಲ್ಲಿಂದ ನನ್ನ ಡೆಸ್ಟಿನೇಷನ್ಗೆ ನಾನು ಹೇಗೆ ಹೋಗಲಿ, ಅಲ್ಲಿಂದ ಕನೆಕ್ಟಿವಿಟಿ ಬಸ್ಸಸ್ ಇದೆಯೋ, ಅಥವಾ ಅಲ್ಲಿ ನನಗೆ ಪಾರ್ಕಿಂಗ್ಗೆ ಬೇರೆ ವೆಹಿಕಲ್ ಸಿಗುತ್ತೋ, ಪ್ಲಸ್ ಫುಟ್ಫಾಲ್ಸ್ ಹೇಗೆ ನಡೆಯುತ್ತೆ, ಫುಟ್ಫಾಲ್ಸ್ ಮೆಟ್ರೋ ಸ್ಟೇಷನಿಂದ ಹೊರಗೆ ಬಂದ ಮೇಲೆ ಹೇಗೆ ಡೆಸಿಪೇಟ್ ಆಗುತ್ತೆ, ಆ ವ್ಯವಸ್ಥೆಗಳನ್ನು ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡಬೇಕಾಗುತ್ತೆ. ನಿಮಗೆ ಮೆಟ್ರೋ ಮೊಬಿಲಿಟಿ ಅಂತ ಹೇಳಿದ್ರೆ ಬರೀ ಮೆಟ್ರೋ ನಡೆದರೆ ಮಾತ್ರ ಮೆಟ್ರೋ ಮೊಬಿಲಿಟಿ ನಡೆಯೋದಿಲ್ಲ. ಆದ್ರೆ ಈ ಬಗ್ಗೆ ಮೆಟ್ರೋ ಅಧಿಕಾರಿಗಳ ಉತ್ತರ ಅಂದ್ರೆ ಮೂಲ ಒಪ್ಪಂದದಲ್ಲೇ ಕಮರ್ಷಿಯಲ್ ಬಳಕೆಯ ಪ್ರಸ್ತಾಪವಾಗಿತ್ತು ಅನ್ನೋದು. ಮೆಟ್ರೋ ಟ್ರೈನ್ನಲ್ಲಿ 15 ನಿಮಿಷಕ್ಕೆ ಎಂಜಿ ರೋಡ್ನಿಂದ ಬೈಯಪ್ಪನಹಳ್ಳಿಗೆ ಸಂಚರಿಸಬಹುದು. ಇದರಿಂದ ಟ್ರಾಫಿಕ್ ಜಾಮ್ ಕಡಿಮೆಯಾಗುವುದು ಅಂತಾದ್ರೆ ಈ 2 ವರ್ಷಗಳಲ್ಲಿ ಮೆಟ್ರೋದಿಂದಾಗಿ ಟ್ರಾಫಿಕ್ ಕಡಿಮೆಯಾಗಿದ್ಯಾ? ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ನಂದಿನಿ. ಅಕ್ಟೋಬರ್ 20 ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಕಾಲಿಟ್ಟು 2 ವರ್ಷ ಪೂರೈಸಿದೆ. ನಮ್ಮ ಮೆಟ್ರೋನ ಮೂಲ ಉದ್ದೇಶ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋದು. ಹಾಗಾದರೆ ಬೆಂಗಳೂರಿನ MG ರಸ್ತೆಯಿಂದ ಬೈಯಪ್ಪನಹಳ್ಳಿಯ ಸುಮಾರು 5.7 ಕಿಲೋಮೀಟರ್ ಅಂತರದಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಿದೆಯಾ? ವಾಹನ ಸವಾರರ ಪರದಾಟ ಕಡಿಮೆ ಆಗಿದೆಯಾ ಅಂತ ಇವತ್ತಿನ ರಿಯಾಲಿಟಿ ಚೆಕ್ನಲ್ಲಿ ನೋಡೋಣ. ಸದ್ಯ ಸಮಯ 2 ಗಂಟೆ 15 ನಿಮಿಷ. ಈಗ ನಮ್ಮ ರಿಯಾಲಿಟಿ ಚೆಕ್ ಆರಂಭವಾಗ್ತದೆ. ಇರುವಂತಹ ಸಿಗ್ನಲ್ಗಳೆಷ್ಟು, ಇಲ್ಲಿಂದ ಬೈಯಪ್ಪನಹಳ್ಳಿಯ ಅಂತರದಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಬನ್ನಿ ನೋಡ್ಕೊಂಬರೋಣ. MG ರೋಡ್, ಟ್ರಿನಿಟಿ ಸರ್ಕಲ್, ಇಂದಿರಾನಗರ, ಸ್ವಾಮಿ ವಿವೇಕಾನಂದ ನಗರ, ಜೊತೆಗೆ ಬೈಯಪ್ಪನಹಳ್ಳಿ, ಹೀಗೆ ಸುಮಾರು 6 ಸ್ಟೇಷನ್ ಅಂತರಗಳಲ್ಲಿ 13 ಟ್ರಾಫಿಕ್ ಸಿಗ್ನಲ್ಗಳನ್ನು ದಾಟ್ತಾ ಇದ್ದೀವಿ. ಪ್ರತಿ ಸಿಗ್ನಲ್ಗೆ 30 ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿದ್ರೂ ಸಹ ಸುಮಾರು ಬರೋಬ್ಬರಿ 4 ನಿಮಿಷಗಳಲ್ಲಿ ನಾವು ಸಿಗ್ನಲ್ಗಳಲ್ಲೇ ಕಾಯಬೇಕಾಗುತ್ತೆ. ಹೀಗೆ ಕನಿಷ್ಠ ಅಂದರೆ ಮೆಟ್ರೋ ಟ್ರೈನಲ್ಲಿ ಇದೇ ಮಾರ್ಗವಾಗಿ ಸಂಚರಿಸಬೇಕು ಅಂದರೆ ಕೇವಲ 15 ನಿಮಿಷ ಸಾಕಾಗುತ್ತೆ. ಆದರೆ ಬೈಯಪ್ಪನಹಳ್ಳಿವರೆಗೂ ನಾವು ವೆಹಿಕಲ್ನಲ್ಲಿ ಟ್ರಾವೆಲ್ ಮಾಡ್ತೀವಿ, ರಸ್ತೆ ಮೂಲಕ ಟ್ರಾವೆಲ್ ಮಾಡ್ತೀವಿ ಅಂದರೆ ಮತ್ತೆಷ್ಟು ನಿಮಿಷ ಬೇಕಾಗುತ್ತೆ ಅಂತ ಹೀಗೆ ಸಾಕ್ತಾ ನೋಡೋಣ ಬನ್ನಿ.
ನೋಡಿದ್ರಲ್ಲ 15 ನಿಮಿಷದಲ್ಲಿ 5.7 ಕಿಲೋಮೀಟರ್ ತಲುಪುವಂತಹ ಮೆಟ್ರೋಯಲ್ಲಿ ಸುಮಾರು ಬೈಯಪ್ಪನಹಳ್ಳಿಯಿಂದ MG ರಸ್ತೆಗೆ, MG ರಸ್ತೆಯಿಂದ ಬೈಯಪ್ಪನಹಳ್ಳಿಗೆ ಹೋಗಬೇಕಾದ್ರೆ ಮೆಟ್ರೋಗೂ ಹಾಗೂ ಟ್ರಾಫಿಕ್ ಜಾಮ್ಗೂ ಇರುವಂಥ ಅಂತರ 22 ನಿಮಿಷಗಳು. ನಾವು 2:15ಕ್ಕೆ ನಮ್ಮ ರಿಯಾಲಿಟಿ ಚೆಕ್ ಆರಂಭಿಸಿದ್ವಿ. ಈಗ ಸದ್ಯ 2:52, ಬರೋಬ್ಬರಿ 22 ನಿಮಿಷಗಳ ಅಂತರವನ್ನು ಈ ರಿಯಾಲಿಟಿ ಚೆಕ್ ಕಾಯ್ದುಕೊಂಡಿದೆ. ಇದು ರಜೆ ದಿನಗಳಲ್ಲೇ ಟ್ರಾಫಿಕ್ ಜಾಮ್ ಇಷ್ಟರ ಮಟ್ಟಿಗೆ ಇದೆ ಅಂದರೆ ಇನ್ನು ವರ್ಕಿಂಗ್ ಡೇಸ್ನಲ್ಲಂತೂ ಅಬ್ಬಬ್ಬಾ ಮೆಟ್ರೋ ಬಂತು, ಟ್ರಾಫಿಕ್ ಅಂತೂ ಖಂಡಿತ ಕಡಿಮೆ ಆಗಿಲ್ಲ ರೀ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಮೆಟ್ರೋ ಬೆಂಗಳೂರಿಗರ ಪಾಲಿನ ಹೆಮ್ಮೆ ನಿಜ. ಆದರೆ ಮಹತ್ತರ ಸಾಧನೆ ದಾರಿಯಲ್ಲಿ ಬರುವ ತೊಡಕುಗಳನ್ನು ಮೊದಲು ನಿವಾರಣೆ ಮಾಡಿಕೊಳ್ಬೇಕು. ಅಲ್ಲಿರುವ ಸಣ್ಣ ಪುಟ್ಟ ಲೋಪದೋಷಗಳನ್ನು ಮೊದಲು ಹೋಗಲಾಡಿಸ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಮೆಟ್ರೋವಿನ ನಿಜವಾದ ಉದ್ದೇಶದ ಸಾರ್ಥಕತೆ ಸಾಧ್ಯವಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.